ವೆಲ್ಕಮ್ ಟು ನಿವಿಮಾಸ್ ವರ್ಲ್ಡ್. ಸಂಡೇ ಸೀರೀಸಲ್ಲಿ ನಾನ್ ವೆಜ್ ಸೀರೀಸಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೀವಿ ಚಿಕನ್ ಬಿರಿಯಾನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ. ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೆ ನಾನು ಖಾರ ಪುಡಿ, ಉಪ್ಪು, ಅರಿಶಿನ ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿದ್ದೀನಿ. ಇನ್ನು ಚಕ್ಕೆ, ಲವಂಗ, ಬೇ ಲೀಫ್ ಮತ್ತು ಪುದೀನ, ಈರುಳ್ಳಿ, ಟೊಮ್ಯಾಟೊ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಮೊದಲಿಗೆ ತುಪ್ಪ ಹಾಕಿ ಸ್ವಲ್ಪ ಕಾಯೋಕ್ಬಿಡಿ. ಆಮೇಲೆ ಅನಾನಸ್ ಹೂವು, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಹಾಕಬೇಕಾಗಿ ನಾವು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀವಿ. ಚೆನ್ನಾಗಿ ಫ್ರೈ ಆಗುತ್ತೆ. ಎಷ್ಟು ನಿಧಾನ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನಾನು ಪ್ಯಾಕೆಟ್ ಪ್ರಿಫರ್ ಮಾಡಲ್ಲ, ಆದಷ್ಟು ರುಬ್ಬಿ ಹಾಕೋದನ್ನೇ ಇದು ಮಾಡ್ತೀನಿ. ಇದು ಮನೇಲಿತ್ತು ಹಾಗಾಗಿ ಹಾಕ್ತಾಯಿದ್ದೀನಿ. ಮತ್ತು ಪುದೀನ ಹಾಕಿ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಹುರಿದು, ಆಮೇಲೆ ಟೊಮ್ಯಾಟೊ, ಕೊತ್ತಂಬರಿ ಹಾಕಿ ಚೆನ್ನಾಗಿ ಟೊಮ್ಯಾಟೊ ಬೇಯೋವರೆಗೂ ಚೆನ್ನಾಗಿ ಫ್ರೈ ಮಾಡಿ, ಮತ್ತು ಸ್ವಲ್ಪ ಅರಿಶಿನ, ಸ್ವಲ್ಪ ಚಿಕನ್ ಮಸಾಲೆನ ನಾವು ಆದಷ್ಟು ಒಗ್ಗರಣೆ ಟೈಮಲ್ಲೇ ಹಾಕಿದ್ರೆ ಅದು ಘಮ ಹೆಚ್ಚುತ್ತೆ. ನಾನು ಯೂಸ್ ಮಾಡ್ತಾಯಿದ್ದೀನಿ ತೇಜು ಚಿಕನ್ ಬಿರಿಯಾನಿ ಪೌಡರ್. ಇದು ತುಂಬ ಚೆನ್ನಾಗಿದೆ, ತೇಜು ಅವ್ರ ಬ್ರ್ಯಾಂಡು. ಇದು ಯಾವುದೇ ಪ್ರಮೋಷನ್ಗಾಗಿ ನಾನು ಹೇಳ್ತಾ ಇಲ್ಲ, ನಾನು ಪ್ರಿಫರ್ ಮಾಡೋದು ಅದೇ, ಹಾಗಾಗಿ ಅದನ್ನು ಹೇಳ್ತಾ ಇದ್ದೀನಿ. ಈಗ ಚಿಕನ್ ಹಾಕಿ ಅದು ಚೆನ್ನಾಗಿ ಕೋಟ್ ಆಗೋ ಥರ ಮಿಕ್ಸ್ ಮಾಡಿ ಅದನ್ನು ಹಾಗೆ ಬೇಯೋಕ್ಕೆ ಬಿಡಿ. ನೀರೇನು ಆ್ಯಡ್ ಮಾಡಬೇಡಿ, ಯಾಕಂದರೆ ಅದರಲ್ಲೇ ನೀರಿನ ಅಂಶ ಇರುತ್ತೆ, ಅದು ಬಿಟ್ಕೊಂಡು ಚೆನ್ನಾಗಿ ಬೇಯುತ್ತೆ. ಆಮೇಲೆ ಸ್ವಲ್ಪ ಕಾಯಿ ರುಬ್ಕೊಂಡಿದ್ದೀನಿ ಪೇಸ್ಟ್ ಥರ, ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಆಗಲೇ ನಮಗೆ ರೆಸ್ಟೋರೆಂಟ್ ಸ್ಟೈಲ್ ಬರೋದು. ಆಮೇಲೆ ನೀರು ಹಾಕಿ ಉಪ್ಪು ಹಾಕಿ ನೀರು ಚೆನ್ನಾಗಿ ಕುದಿ ಬಂದಮೇಲೆ ನೆನೆಸಿದ ಅಕ್ಕಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಳ್ಳೋ ಟೈಮಲ್ಲಿ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಸ್ಟಿರ್ ಮಾಡಿ ಅದನ್ನೇನು ಬಾಯ್ಲಿಂಗ್ ಬರ್ತಾಯಿದೆ ಅನ್ನೋವಾಗ ನಾವು ದಮ್ ಕಟ್ಬೋದು. ಸೊ ಇವಾಗ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಅದು ಮಳ್ಳೋ ಥರ ಆಗಲಿ. ಅದಕ್ಕೆ ಬಂದಮೇಲೆ ಸ್ಟವ್ ಮೇಲೆ ಹೆಂಚಿಟ್ಟಾದ್ಮೇಲೆ ಅದ್ರ ಮೇಲೆ ತಪ್ಪಲೆ ಇಟ್ಟು, ತಪ್ಪಲೆ ಮೇಲೆ ಬಟ್ಟೆ ಮುಚ್ಚಿ ಗುಂಡ್ಕಲ್ಲಿಟ್ಟು ಅದನ್ನು ದಮ್ ಕಟ್ಟಿ ಚೆನ್ನಾಗಿ ದಮ್ ಆಗಿದೆ. ಈಗ ಓಪನ್ ಮಾಡಿದ್ರೆ ಚಿಕನ್ ಬಿರಿಯಾನಿ ರೆಡಿ ಟು ಸರ್ವ್. ಸಂಡೇ ಮನೆಯವರೆಲ್ಲ ಕೂತು ತಿಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ತಿನ್ಬೋದು. ನಮ್ಮ ಮನೇಲಿ ಎಲ್ಲ ತುಂಬ ಇಷ್ಟಪಟ್ಟು ತಿಂದರು.